ಬೆಣ್ಣೆ ಬಿಸ್ಕೆಟ್ ಮಾಡುವ ವಿಧಾನ. ಮೊದಲು ಒಂದು ಬಟ್ಲಲ್ಲಿ ಮೈದಾ ತೊಗೊಳ್ಳಿ. ಯಾವ್ದು ಎಷ್ಟೆಷ್ಟು ತೊಗೋಬೇಕು ಅಂತ ಎಲ್ಲ ನಾನು ಬರೆದಿದ್ದೀನಿ, ಅದನ್ನ ನೀವು ನೋಡ್ಕೊಂಡು ಮಾಡಿ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಕುಕ್ಕಿಂಗ್ ಸೋಡಾ ಹಾಕ್ಕೊಳ್ಳಿ. ಪುಡಿ ಸಕ್ಕರೆ ಹಾಕ್ಕೊಳ್ಳಿ. ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಫ್ಯಾಟ್ ಅಥವಾ ಬೆಣ್ಣೆ ಹಾಕ್ಕೊಳ್ಳಿ. ನಾನು ಬೆಣ್ಣೆ ಹಾಕಿದ್ದೀನಿ. ವನಿಲಾ ಎಸೆನ್ಸ್ ಹಾಕ್ಕೊಳ್ಳಿ. ಚೆನ್ನಾಗಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನಂತರ ಸ್ವಲ್ಪ ಸ್ವಲ್ಪ ತೊಗೊಂಡು ನಿಂಬೆಹಣ್ಣು ಆಕಾರ ಅಷ್ಟು ದೊಡ್ಡ ತೊಗೊಂಡು ಅದನ್ನ ಮಧ್ಯದಲ್ಲಿ ಒಂಚೂರು ಪ್ರೆಸ್ ಮಾಡಿ ನಾವು ಒಂದು ಗ್ರೀಸ್ ಮಾಡಿರೋ ಬೇಕಿಂಗ್ ಟ್ರೇನಲ್ಲಿ ಎಲ್ಲವನ್ನು ಅರೇಂಜ್ ಮಾಡ್ಕೊಂಬರೋಣ. ನಂತರ ಇದನ್ನು ಒಂದು ಪ್ರೀ ಹೀಟೆಡ್ ಅವನಲ್ಲಿ 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 10 ನಿಮಿಷಕ್ಕೆ ಬೇಕ್ ಮಾಡಿದ ನಂತರ ಆರಲು ಬಿಡಿ. ಆರಿದ ನಂತರ ಬೆಣ್ಣೆ ಬಿಸ್ಕೆಟ್ ಸವಿಯಲು ಸಿದ್ಧವಾಗುತ್ತದೆ. ಇದು ಬಹಳ ರುಚಿಯಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಹೈಜೀನಿಕ್ ಆಗಿರುತ್ತೆ ಮಾಡಿಕೊಟ್ರೆ ಮನೇಲಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಈ ರೆಸಿಪಿನ ಶೇರ್ ಮಾಡಿ. ಧನ್ಯವಾದಗಳು.